ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ತುಂಬ ತೊಂದರೆ ಆಗ್ತಾ ಇದೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗಾಗಲಿ ಟೀಚರ್ಗಾಗಲಿ ತುಂಬ ತೊಂದರೆ ಆಗ್ತಾ ಇದೆ ಇದರಿಂದ. ಅದಕ್ಕೊಂದು ಟೈಮಿಂಗು ಇಲ್ಲ. ಬೆಳಗ್ಗೆನೆ ಅಲ್ಲೋಗಿ ಸೇರ್ ಮಾಡೋಕ್ಕೆ ಹೋದರೆ ಇಲ್ಲಿ ಸ್ಕೂಲಲ್ಲಿ ಅಂಗನವಾಡಿ ಮಕ್ಕಳೆಲ್ಲ ಸಣ್ಣ ಪುಟ್ಟ ಮಕ್ಕಳು, ಆ ಪುಟ್ಟ ಮಕ್ಕಳು ಏನು ಮಾಡ್ತಾರೆ, ಒಬ್ರಿಗೊಬ್ರು ಅವ್ರಿಗೆ ಏನಾರ ಕ್ಲಾಸ್ ಮಾಡ್ತಾ ಇದ್ರೇ ಅವ್ರನ್ನ ನೋಡಿಕೊಂಡು ಅವ್ರ ಮುಂದೆ ಇದ್ರೇ ಅವ್ರಿಗೆ ಇದು ಮಾಡೋಕ್ಕಾಗೋದು, ಕಂಟ್ರೋಲ್ ಮಾಡೋಕ್ಕೆ. ಯಾವ ಹೆಲ್ಪರ್ಗಳು ಅವರು ಅಡುಗೆ ಮಾಡಬೇಕು, ಹಾಲು ಕಾಯಿಸ್ಬೇಕು, ಮಕ್ಳಿಗೆ ಊಟದ ನೋಡಬೇಕು, ಅವ್ರಿಗೆ ನೀರಿಂದು ನೋಡಬೇಕು, ಕುಡಿಯೋ ನೀರು ಅದನ್ನು ನೋಡ್ತಾ ಇರ್ತಾರೆ. ಈಗ ಟೀಚರ್ಗಳು ಅಲ್ಲಿ SIRಗೆ ಹೋಗ್ಬಿಟ್ರೆ ಮಕ್ಳಿಗೆ ತೊಂದರೆ ಆಗುತ್ತೆ. ಈ ಮಕ್ಕಳಿಗೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಆಮೇಲೆ 1-2 ಅವರ್ ಮಾಡಿ ಅಂತ ಟೈಮ್ ಕೊಟ್ಟರೆ ಮಾಡ್ತಾರೆ ಪಾಪ ಅವರು. ಅದ್ರಲ್ಲಿ ಒಂದು ಕ್ರಾಸಲ್ಲಿ ಮಾಡ್ತಾರೆ, ಇನ್ನೊಂದು ಕ್ರಾಸಲ್ಲಿ ಬರ್ತಾರೆ ಜಗಳಕ್ಕೆ, ನಮ್ಮ ಕ್ರಾಸ್ ಇನ್ನೂ ಬಂದೇ ಇಲ್ಲ ಅಂತ. ಇಲ್ಲಿ ಇನ್ನೂ ಕೊಡ್ತಾ ಇರ್ತಾರೆ, ಅಷ್ಟೊತ್ತಿಗೆ ಆ ಕ್ರಾಸಲ್ಲಿ ಬಂದ್ಬಿಟ್ಟು ಜಗಳ. ಅವ್ರಿಗೆಲ್ಲ ತುಂಬ ತೊಂದರೆ ಆಗ್ತಾ ಇದೆ ಏರಿಯಾದಲ್ಲಿ SIR ಮಾಡೋರಿಗೆ. ಆಮೇಲೆ ಒತ್ತಡ ಹಾಕ್ಬಾರ್ದು, ನೀವು ಇಷ್ಟಿಂದಲೇ ಮುಗಿಸ್ರಿ ಅಷ್ಟಿಂದಲೇ ಮುಗಿಸ್ರಿ ಅಂತ ಇದು ಮಾಡಬಾರ್ದು. ಅವ್ರಿಗೆ ಆಗೋಷ್ಟು ಮಾಡೋದಕ್ಕೆ ಟೈಮು ಕೊಡಬೇಕು, ಅವ್ರಿಗೆ ಸಪೋರ್ಟಾಗಿ ಮಾಡಬೇಕು. ಅವ್ರಿಗೆ ತೊಂದರೆ ಕೊಡಬಾರ್ದು. SIR ಮಾಡ್ತಾ ಇರೋರಿಗೆ ತೊಂದರೆ ಕೊಡಬಾರ್ದು. ಅಧಿಕಾರಿಗಳು ತೊಂದರೆ ಕೊಡ್ತಾ ಇದ್ರೆ ತುಂಬ ಕಷ್ಟ ಆಗುತ್ತೆ. ಮಾಡ್ತಾ ಇದ್ರಾ ಇನ್ನು ಮುಂದುವರೆದ ಭಾಗವಾಗಿ SIR ನಡೀತಾ ಇದೆ. ಇದಾದ ಬಳಿಕ SIRದಲ್ಲಿ ಭಾಗಿಯಾಗ್ತೀರಾ ಅಥವಾ ನಿಮ್ಮ ಕಡೆಯಿಂದ ಅವ್ರಿಗೆ ಮನವಿ ಕೊಡುವಂಥದ್ದು ಏನಾದರೂ ಆಗುತ್ತೆ? ಮನವಿನೂ ಕೊಡ್ತೀವಿ. SIR ಮಾಡೋಕ್ಕಾಗಲ್ಲ, ಬರೀ ಗೌರ್ಮೆಂಟ್ ಸರ್ಕಾರಿ ಶಾಲೆ ಶಿಕ್ಷಕರು ಇದ್ದಾರಲ್ಲ ಅವ್ರ ಕೈಲಿ ಬೇಕಾದ್ರೆ ಮಾಡಿಸ್ಕೊಬೋದು. ಅವರು ಶಾಲೆಯಲ್ಲಿ ಕೂತ್ಕೊಂಡು ಮಾಡ್ಬೋದು. ಈ ವರ್ಕರ್ಸ್ ನಮ್ಮ ಅಂಗನವಾಡಿ ವರ್ಕರ್ಸ್ ಮಾಡ್ತಾಯಿದ್ರೆ ಏನು ರೋಫ್ ಆಗ್ತಾರೆ ಏರಿಯಾದಲ್ಲೂ. ಅವ್ರಿಗೊಂದು ಇದೇ ಇಲ್ಲ, ಏನು ಮೇಡಮ್ ಇನ್ನೂ ಇಲ್ಲೇ ಇದ್ದೀರಾ, ನಮ್ಮ ಕ್ಲಾಸಿಗೆ ಬಂದಿಲ್ಲ, ನಮಗೆ ಮಾಡಿಲ್ಲ, ನಮ್ಗೆ ಇದು ಮಾಡಿಕೊಡಿ, ಅದೇನು ಮಾಡಬೇಕು, ಅವ್ರಿಗೆ ತಲೆ ತಿಂತಾ ಇದ್ದಾರೆ ಫೋನ್ಗಳು ಮಾಡಿ. ಬೇರೆ ಫಿಲಪ್ ಮಾಡಬೇಕಲ್ವಾ, ಅದಕ್ಕೂ ಅವ್ರಿಗೆ ಹೇಳಿದ್ರೆ ಇದು ಹಿಂಗೆ ಮಾಡೋದು, ಇದು ಹಿಂಗೆ ಕೊಡೋದು, ಅದೆಲ್ಲ ಒಂಥರ ಅವ್ರಿಗೆ ಫಾರಮ್ ಕೊಡ್ತಾರ. ಇದ್ರ ಬಗ್ಗೆ ಒಬ್ಬೊಬ್ರಿಗೂ ಒಂದು ಕನಿಷ್ಠ ಅಂದರೆ ಒಂದು 10-15 ನಿಮಿಷ ಆಗುತ್ತೆ ಫಾರಮ್ ಕೊಟ್ಟು ಅದ್ರ ಬಗ್ಗೆ ಇವ್ರು ಕೊಡೋ ಅವ್ರು ಕೇಳೋ ಆನ್ಸರ್ ಕೊಡೋಕ್ಕೆ ಅವ್ರಿಗೆ ಎಷ್ಟೊತ್ತಾಗುತ್ತೆ. ಅದಕ್ಕೆ ಅವ್ರಿಗೂ ಟೈಮ್ ಕೊಡಬೇಕು, ಸ್ವಲ್ಪ ಒತ್ತಡ ಕೊಡಬಾರ್ದು. ಇಷ್ಟು ಮಾಡಿ ಇಷ್ಟು ಬೇಗ ಮಾಡಿ ಅಂತ ಅಧಿಕಾರಿಗಳು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ ಶಿಕ್ಷಕರ ಕೈಯಲ್ಲಿ ಮಾಡೋದಕ್ಕೆ. ಅದನ್ನ ಫೋರ್ಸ್ ಮಾಡಬಾರ್ದು. ನೀವು ಬೇಗ ಮುಗಿಸ್ರಿ ಆಯ್ತಾ. ಅವರು ಒಂದು ಕಡೆ ಫೋನ್ ಮಾಡಿ ತಲೆ ತಿಂತಾರೆ, ಈ ಏರಿಯಾದಲ್ಲಿ ಜನಗಳು ಒಂದು ಕಡೆ ಫೋನ್ ಮಾಡಿ ತಲೆ ತಿಂತಾರೆ. ಇದರಿಂದ ತುಂಬ ಕಷ್ಟ ಇದೆ. ಅವ್ರಿಗೆಲ್ಲ ಏನಾದರೂ ಶಿಕ್ಷಕರಿಗೆಲ್ಲ ತೊಂದರೆ ಆದರೆ ಆ ತೊಂದರೆಗೆ ಯಾರು ಜವಾಬ್ದಾರಿ ಇವ್ರು ತಗೊಳ್ತಾರಾ? ಅವ್ರ ಫ್ಯಾಮಿಲಿಗೆ ಇವ್ರಿಗೆಲ್ಲ ಆ ಜವಾಬ್ದಾರಿ ತಗೊಳಂಗಿದ್ರೆ ಅವರು ಒಂದು ಇದು ಕೊಡಲಿ, ನಾವು ಇದ್ದೀವಿ ಜವಾಬ್ದಾರಿ, ನಿಮ್ಗೇನೋ ತೊಂದರೆ ಆದರೆ ನಿಮ್ಮನ್ನು ನಿಮ್ಮ ಕುಟುಂಬನ ಕಾಪಾಡೋಕ್ಕೆ ನಾವು ಇದ್ದೀವಿ ಅಂತ ಹೇಳಿ ಅವರೊಂದು ಇದು ಕೊಡಬೇಕು, ಒಂದು ನೋಟಿಸ್ ಕೊಡಬೇಕು. ಅವ್ರಿಗೆಲ್ಲ ಒಂದೊಂದು ಸರ್ಟಿಫಿಕೇಟ್ ಕೊಡಬೇಕು. ಆವಾಗ ಏನೋ ಒಂದು ಧೈರ್ಯವಾಗಿ ಮನೆಯವರು ಸ್ವಲ್ಪ ಇದು ಮಾಡ್ತಾರೆ. ಇಲ್ಲಾಂದ್ರೆ ಅಲ್ಲೂ ಮನೆಗೆ ಟೈಮ್ ಸರಿಯಾಗಿ ಹೋಗಿಲ್ಲ ಅಂದರೆ ಅಲ್ಲೂ ತೊಂದರೆ. ಮನೇಲಿ ಫ್ಯಾಮಿಲಿನೂ ನೋಡಬೇಕು. ವಯಸ್ಸಾದವ್ರು ಇರ್ತಾರೆ ಮನೇಲಿ, ಅತ್ತೆ ಮಾವ ಅಲ್ವಾ, ಮಕ್ಕಳಿರ್ತಾರೆ, ಸಣ್ಣ ಮಕ್ಕಳು, ಅವ್ರನ್ನೂ ನೋಡಬೇಕು. ಮನೆಯಲ್ಲಿ ಅಡುಗೆ ಮಾಡಬೇಕು, ಅವ್ರಿಗೂ ನೋಡಬೇಕಲ್ವ ಏನು ಬೇಕದು. ಈ ಥರ ತುಂಬ ಲೇಡೀಸ್ಗೆ ತೊಂದರೆ ಕೊಟ್ಟರೆ ತುಂಬ ಕಷ್ಟ ಆಗ್ತಾಯಿದೆ. ಅದೇ ಜೆಂಟ್ಸ್ನ ಹಾಕಲಿ, ಅವ್ರು ಸ್ವಲ್ಪ ಫ್ರೀ ಇರ್ತಾರೆ. ಮನೇಲಿ ಲೇಡೀಸ್ ಎಲ್ಲ ಮಾಡುವಾಗ ಜೆಂಟ್ಸ್ನಾದರೂ ಅದು ಹಾಕಿದ್ರೆ SIRಗೆ ಚೆನ್ನಾಗಿರುತ್ತೆ.